ಬಿಸ್ನೆಸ್ ಮಾಡೋದಕ್ಕೆ ಎಲ್ಲರಿಗೂ ಆಸೆ, ಬಟ್ ಬಿಸ್ನೆಸ್ ಮಾಡಲ್ಲ. ಯಾಕೆ? ದುಡ್ಡಿಲ್ಲ. ಬಂಡವಾಳ ಬೇಕಾಗಲ್ಲ ಬಿಸ್ನೆಸ್ ಮಾಡೋಕ್ಕೆ, ಹೇಳ್ಬೋದಷ್ಟೇ. ಆಪರ್ಚುನಿಟೀಸ್ ಕಮ್ಮಿ ಇದ್ದಾವೆ ಪ್ರಪಂಚದಲ್ಲಿ. ನಾನು 12 ವರ್ಷ 15 ವರ್ಷದಿಂದ ಹಾಕಿರೋ ಸ್ಟಾಕ್ಸ್ ಎಲ್ಲ ಈಗ 5 ವರ್ಷ 10 ವರ್ಷ ಬೆಳವಣಿಗೆ ಆಗಿದೆ. ನಾನು ತುಂಬ ಚೆನ್ನಾಗಿ ಗ್ರೋ ಆಗೋರು ಯಾರು ಅಂತಂದರೆ, ತುಂಬ ವರ್ಷ ತೊಗೊಂಡು ಚೆನ್ನಾಗಿ ಗ್ರೋ ಆಗ್ತಾರೆ. ಲವ್ ಯುವರ್ ಬಿಸ್ನೆಸ್ ಅಂತ ನಾವು ಕರಿತೀವಿ, ಲವ್ ಯುವರ್ ಫೀಲ್ಡ್ ಆಫ್ ವರ್ಕ್ ಅಂತ ನಾನು ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡನ್ನು ನಾವು ಬೆಂಗಳೂರು ಮೂಲದ ಗೋವಿಯಾನೋ ಕಂಪನಿಯ ಅಧ್ಯಕ್ಷರಾದಂತಹ ಮಹೇಶ್ ಗೋವಿಯಾನೋ ಅವರನ್ನು ನಾವು ನಿಮಗೆ ಪರಿಚಯ ಮಾಡಿಕೊಳ್ಳಿದ್ದೀವಿ. ಈ ಗೋವಿಯಾನೋ ಕಂಪನಿಯ ವಿಶೇಷತೆ ಏನು ಅಂತಂದರೆ, ಸುಮಾರು 12 ವರ್ಷಗಳ ಹಿಂದೆ ಈ ಕಂಪನಿಯನ್ನು ಒಬ್ಬ ಹುಡುಗ ಸ್ಥಾಪನೆ ಮಾಡ್ತಾರೆ. ಸುಮಾರು 20 ವರ್ಷದ ಆಸ್ಪಾಸ್ನಲ್ಲಿದ್ದ ಒಬ್ಬ ಹುಡುಗ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಆ ಕಂಪನಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ಸುಮಾರು 500 ಕೋಟಿ ಅಸೆಟ್ಟನ್ನು ಆ ಕಂಪನಿ ಹೊಂದಿದೆ. ಜೊತೆಗೆ ವರ್ಷಕ್ಕೆ ಸುಮಾರು 50ರಿಂದ 60 ಕೋಟಿ ಬಿಸ್ನೆಸ್ಸನ್ನು ಮಾಡ್ತಾ ಇದೆ. ಸುಮಾರು 1,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಆ ಕಂಪನಿ ಆಶ್ರಯ ನೀಡಿದೆ. ಇಂಥ ವಿಶೇಷವಾದ ಈ ಗೋವಿಯಾನೋ ಕಂಪ್ನಿಯನ್ನು ಅವರು ಹೇಗೆ ಕಟ್ಟಿದರು ನೆನಪಿಡಿ. ಅವರು ಫಸ್ಟ್ ಜನರೇಷನ್ ಉದ್ಯಮಿಯಾಗಿ ಈ ಗೋವಿಯಾನೋ ಕಂಪ್ನಿಯನ್ನು ಕಟ್ಟಿ ಬೆಳೆಸ್ತಾರೆ. ಅದಕ್ಕೂ ಮುಂಚೆ ಅವರು ಮ್ಯಾನೇಜ್ಮೆಂಟ್ ಗುರು ಆಗಿ ಅನೇಕ ಮಂದಿಗೆ, ಸಾವಿರಾರು ಮಂದಿಗೆ ಹಣಕಾಸನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಪರ್ಸನಲ್ ಫೈನಾನ್ಸನ್ನು ಹೇಗೆ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಹಾಗಾದರೆ ಬನ್ನಿ, ಅವರು ಹೇಗೆ ಅವರ ಈ ಕಳೆದ ಒಂದು 12 ವರ್ಷಗಳ ಜರ್ನಿ ಹೇಗಿತ್ತು, ಇಷ್ಟು ದೊಡ್ಡ ಕಂಪ್ನಿಯನ್ನು ಅವರು ಹೇಗೆ ಕಟ್ಟಿದ್ರು, ಅವರ ಬಿಸ್ನೆಸ್ ಸೀಕ್ರೆಟ್ ಏನು, ಈ ಎಲ್ಲ ಅಂಶಗಳನ್ನು ಅವರಿಂದನೇ ನಾವು ಇವತ್ತು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಹೇಶ್ ಗೋವಿಯಾನೋ ಅವರೇ. ಸರ್, ಅಂದ ಹಾಗೆ ಕಳೆದ 12 ವರ್ಷಗಳಿಂದ ನಮ್ಮ ಈ ಅಮೇಝಿಂಗ್ ಜರ್ನಿ ಹೇಗಿತ್ತು ಅಂತ, ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಗೆ ನೀವು ಕನ್ಸ್ಕೊಂಡ್ರಿ, ಹಾಗೂ ಗೋವಿಯಾನೋ ಕಂಪ್ನಿಯನ್ನು ಹೇಗೆ ಶುರು ಮಾಡಬೇಕಂತ ಅನ್ಸ್ಕೊಂಡ್ರಿ, ಅದಕ್ಕಿಂತ ಮುಖ್ಯವಾಗಿ ಈ ಗೋವಿಯಾನೋ ಹೆಸರನ್ನು ಹೇಗೆ ಇಟ್ರಿ, ಅದರ ಮೀನಿಂಗ್ ಏನು ಅಂತ ಹೇಳ್ತೀರಾ ಅಂತ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್ ಅಂತ ಆಗೋಕ್ಕೆ ಕನ್ಸ್ಕೊಂಡಿದ್ದು ಅಟ್ ದ ಏಜ್ ಆಫ್ 16. ನಾನು ಅವಾಗ ಇನ್ನು PUC ಓದ್ತಾ ಇದ್ದೆ. ಆವಾಗಲೇ ನನಗೆ ಅನಿಸ್ತಿತ್ತು, ನನಗೆ ಒಂದು ಸ್ಮಾಲ್ ಪಾಕೆಟ್ ಮನಿ ಇರಬೇಕು, ನಾವೇ ಒಂದು ನಮ್ಮ ಆದಾಯ ನಾವಿರಬೇಕು, ಪೇರೆಂಟ್ಸ್ ಹತ್ರ ಕೇಳಬಾರ್ದು, ನಾವು ದುಡಿಯೋ ಕಡೆ ಗಮನ ಕೊಡಬೇಕು ಅಂತ ಒಂದು ಮನಸ್ಸಿತ್ತು. ಸೊ ಇಂಜಿನಿಯರಿಂಗ್ ಮಾಡ್ತಾಯಿದ್ವಿ. ಇಂಜಿನಿಯರಿಂಗ್ ಮಾಡಿದ್ವಿ, ಮುಗಿಸಿದ ಮೇಲೆ ಆ ಟೈಮಲ್ಲಿ ತುಂಬ ಒಂದು ಬೂಮಿಂಗ್ ಮಾರ್ಕೆಟ್ ಅಂತ ಹೇಳ್ಬೋದು. ಎಲ್ಲ ಕಡೆನೂ ರಿಯಲ್ ಎಸ್ಟೇಟ್ ಇರ್ಬೋದು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋ ಅಂತ ಹೇಳ್ತಿದ್ರು. ಮತ್ತು ತುಂಬ ಬಿಸ್ನೆಸ್ ಆಪರ್ಚುನಿಟೀಸ್ ಇದಿಲ್ಲ ಅಂತಲ್ಲ, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೆಲ್ ಕಂಡ್ರೆ ಸಾಕು, ಪೇಪರ್ ಪೆನ್ ತೊಗೊಳೋದು, ಅದನ್ನು ರನ್ ಮಾಡೋದು. ಈಗ ಯಾವುದೊಂದು ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ಏನಾರು ಒಂದು ತಿಂದರೆ ಈ ಹೋಟ್ಲವ್ನು ಹೆಂಗೆ ಲಾಭ ಮಾಡ್ತಾನೆ ಅಂತ ಯೋಚಿಸೋದು. ಇದು ಪ್ರತಿಯೊಬ್ಬ ಬಿಸ್ನೆಸ್ ಮಾಡುವ ಒಂದು ಸ್ಟಾರ್ಟಿಂಗ್ ಮಾಡೋರಿಗೆ ಎಲ್ಲರದು ಇದೇ ಕನಸು. ಅವರು ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರ್ತಾರೆ, ಬಟ್ ಹಿಂದ್ಗಡೆ 100 ಬಿಸ್ನೆಸ್ದು 100 ಪೇಜ್ ಬರೆದ್ಬಿಟ್ಟು ಅದು ಫೇಲ್ಯೂರ್ ಬಗ್ಗೆ ಅನಲೈಸ್ ಮಾಡಿರ್ತಾರೆ. ನಾನು ಕೂಡ ಅದನ್ನೇ ಮಾಡಿದ್ದೆ. ಸೊ ನಾವು ಬಿಸ್ನೆಸ್ ಅಂತ ಶುರು ಮಾಡೋಕ್ಕೆ ಹೋದಾಗ, ನಾನು ಅವಾಗ ಈಗ ಪಾಸ್ಔಟ್ ಆಗಿದ್ದೆ 2008-09 ಇಂಜಿನಿಯರಿಂಗ್ ಪಾಸ್ಔಟ್ ಆಗಿ ಎಕ್ಸಾಸ್ಟಿವ್ ಆಗಿ ನಾನು ಇಂಜಿನಿಯರಿಂಗ್ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬುಕ್ಸು ಮತ್ತು ಹೇಗೆ ಇನ್ವೆಸ್ಟ್ಮೆಂಟ್ ವರ್ಕ್ ಆಗುತ್ತೆ, ಒಂದು ಕಂಪ್ನಿ ಹೆಂಗೆ ಗ್ರೋ ಆಗುತ್ತೆ ಅದ್ರ ಬಗ್ಗೆನೇ ಓದೋದಾಗಲಿ, ಅದ್ರ ಬಗ್ಗೆ ತುಂಬ ಮಾಹಿತಿ ತಿಳ್ಕೊತಾ ಇದ್ದೆ. ಸೊ ಇಂಜಿನಿಯರಿಂಗ್ ಆದಮೇಲೆ ನಾನು ತುಂಬ ಒಳ್ಳೆ ಸ್ಟೂಡೆಂಟೇ. ಸೊ ನಾನು 20 ವರ್ಷಕ್ಕೆ ಯಂಗೆಸ್ಟ್ ಇಂಜಿನಿಯರ್ ಇನ್ ಕರ್ನಾಟಕ. 20 ವರ್ಷಕ್ಕೆ ಯಾರೂ ಪಾಸ್ಔಟ್ ಆಗಲ್ಲ. ಸೊ 20 ಇಯರ್ಸ್ಗೆ ನಾನು ಪಾಸ್ಔಟ್ ಆಗಿದ್ದೆ. ಪಾಸ್ಔಟ್ ಆಗಿ ಇಂಜಿನಿಯರಿಂಗಿಂದ ಫಸ್ಟ್ ಕ್ಲಾಸಲ್ಲಿ ಆಚೆ ಬಂದಮೇಲೆ ಕೆಲಸಕ್ಕೆ ಹೋಗಬೇಕು. ಕೆಲಸಕ್ಕೆ ಹೋಗುವಾಗ ಮನಸ್ಸು ಎಂಪ್ಲಾಯ್ ಆಗಲಿಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಕಡೆ ಬಿಸ್ನೆಸ್ ಮಾಡಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ. ಯಾಕಂದ್ರೆ ನಾವು ಮಿಡಲ್ ಕ್ಲಾಸಿನ ಫ್ಯಾಮಿಲಿಯಿಂದ ಬರ್ತೀವಿ. ಏನಾಗುತ್ತೆ ಅಂತಂದರೆ, ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಫ್ಯಾಮಿಲಿ, ಅಂದರೆ ಗೌರ್ಮೆಂಟ್, ನಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರು. ಗೌರ್ಮೆಂಟ್ ಫ್ಯಾಮಿಲಿ ಅಂತ ಹೇಳ್ಬಿಟ್ರೆ ಇವ್ರಿಗೇನು ತುಂಬ ಸೌಲಭ್ಯ ಇದೆ, ಎಲ್ಲನೂ ರಾಜಾರೋಷವಾಗಿರುತ್ತೆ ಅನ್ನೋದು ತಪ್ಪಾಗುತ್ತೆ. ಪ್ರತಿಯೊಬ್ಬ ಗೌರ್ಮೆಂಟ್ ಫ್ಯಾಮಿಲಿಯವ್ರಿಗೂ ಗೊತ್ತಿರುತ್ತೆ. ಎಲ್ಲರೂ ಗೌರ್ಮೆಂಟ್ ಫ್ಯಾಮಿಲೀಸು ಹಂಗಿರೋದಿಲ್ಲ. ಎಲ್ಲರೂ ಸರ್ವಿಸ್ ಓರಿಯೆಂಟೆಡ್ ಆಗಿ ಪ್ರತಿದಿನ ಹೇಳ್ಕೊಟ್ಟಿರ್ತಾರೆ. ಗೌರ್ಮೆಂಟ್ ಫ್ಯಾಮಿಲಿನಲ್ಲೇ ನೀವು ಚೆಕ್ ಮಾಡಿದ್ರೆ ಮಕ್ಕಳು 6 ಗಂಟೆಗೆ ಎದ್ದೇಳೋದು. ಗೌರ್ಮೆಂಟ್ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಒಳ್ಳೆ ಅಭ್ಯಾಸಗಳು ಮಕ್ಕಳು ನೋಡಿ ಕಲ್ತಿರ್ತಾರೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಹಂಗಿರ್ತಾರೆ. ಈಗ ನಮ್ಮ ತಂದೆ ಕಾಫಿ ಟೀ ಕುಡಿಯೋದಿಲ್ಲ, ಅವರು ಬೇರೆ ಒಂದು ಕೆಟ್ಟ ಅಭ್ಯಾಸ ಇರಲ್ಲ, ಅವರು ಕರೆಕ್ಟ್ ಟೈಮಿಗೆ ಬರ್ತಾರೆ. ಅವರು ಪ್ರತಿ ಟೈಮು ಹೇಗೆ ನೇಷನ್ ಬಿಲ್ಡಿಂಗ್ ಮತ್ತು ಈ ಥರ ಬುಕ್ಸ್ ಓದಿ ಮತ್ತು ಪ್ರೇಯರ್ಸ್ ಮಾಡೋದು, ನಾವು ಅದೇ ರೀತಿ ಬೆಳ್ಕೊಂಬಂದಿರ್ತೀವಿ. ಸೊ ನಾನೇನಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೌರ್ಮೆಂಟ್ ರಿಲೇಟೆಡ್ ಅಂತ ಬಂದರೆ ಇನ್ನೂ ಒಳ್ಳೆ ಫ್ಯಾಮಿಲೀಸ್ ಇರ್ತವೆ ಅವು. ಸೊ ಅದೇ ಒಂದು ಪ್ರೊಡಿಜಿನಲ್ಲಿ ನಾವು ಬಂದಾಗ ಏನಾಗಿತ್ತು ಅಂತಂದರೆ, ಸರ್ವಿಸ್ ಓರಿಯೆಂಟೆಡ್ ಫ್ಯಾಮಿಲಿ. ಸೊ ನಾವು IAS ಮಾಡೋಣ ಅಥವಾ ಒಂದು ಬಿಸ್ನೆಸ್ ರಿಲೇಟೆಡ್ ಆಗಿ ನಾಲೆಜ್ ಇರಲಿಲ್ಲ. ಬಟ್ ನನಗೇನು ಆಸೆ ಅಂತಂದರೆ ಬಿಸ್ನೆಸ್ ಮಾಡಬೇಕು, 100 ಜನಕ್ಕೆ ಹೆಲ್ಪು ಆಗಬೇಕು, ನಾನು ಎಲ್ಲರಿಗಿಂತ 100 ಜನರು ಮೇಲಿರಬೇಕು ಅನ್ನೋ ಆಸೆನಲ್ಲಿ ಇರ್ತಿದ್ದೆ. ಸೊ ಆವಾಗ ಬಿಸ್ನೆಸ್ ಮಾಡಬೇಕಂದ್ರೆ ಮೇಜರ್ಲಿ ಮಾತೇನು ಬರ್ತದೆ, ಎಲ್ಲರಿಗೂ ಗೊತ್ತಿರೋದೇನಂತಂದರೆ, ಬಿಸ್ನೆಸ್ ಮಾಡೋದಕ್ಕೆ ಎಲ್ಲರಿಗೂ ಆಸೆ, ಬಟ್ ಬಿಸ್ನೆಸ್ ಮಾಡಲ್ಲ. ಯಾಕೆ? ದುಡ್ಡಿಲ್ಲ ಅಂತಾರೆ.
ಸೊ ಮಾತಂತ ಬಂದರೆ ಬಿಸ್ನೆಸ್ ಮಾಡು ಅಂತಾರೆ, ಬಿಸ್ನೆಸ್ ಯಾಕಪ್ಪ ನೀನು ಮಾಡ್ತಿಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ನಮಗೆ ದುಡ್ಡಿಗಿಂತ ಜಾಸ್ತಿ ಅವರ ಕಾನ್ಫಿಡೆನ್ಸ್ ಕೊಟ್ಟರು. ಏನಕ್ಕಂದರೆ ನಾನು ಒಂದು ಇಂಜಿನಿಯರಿಂಗ್ ಪಾಸ್ಔಟ್ ಆದಾಗ 3 ಕಂಪ್ನಿನಲ್ಲಿ ಸೆಲೆಕ್ಟ್ ಆಗಿದ್ದೆ. ಪ್ರತಿಯೊಂದು ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗೋದು, ಅಲ್ಲೂ ಸೆಲೆಕ್ಟ್ ಆಗೋದು. ಯಾಕಂದರೆ ನಾನು ಎಲ್ಲ ಔಟ್ಸ್ಪೋಕನಾಗಿ ಚೆನ್ನಾಗಿ ಮಾತಾಡೋದು, ಅವ್ರ ಪ್ರಶ್ನೆಗಳನ್ನೆಲ್ಲ ಚೆನ್ನಾಗಿ ರಿವೈಸ್ ಮಾಡೋದು ಎಲ್ಲ ಮಾಡಿ ಅವ್ರು ಏನು ಪ್ರಶ್ನೆಗಳು ಕೇಳ್ತಾರೆ ಅದನ್ನೆಲ್ಲ ಹೇಳಿ ನಾನು ಸೆಲೆಕ್ಟ್ ಆಗಿದ್ದೆ. ಬಟ್ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ. ಈ ದ್ವಂದ್ವ ಇತ್ತು. ಈಗ ಎಂಪ್ಲಾಯಿ ಆಗಿ ಕೆಲಸ ಮಾಡೋಣ IT ಕಂಪ್ನಿನಲ್ಲಿ, IT ಬಿಟ್ಟು ಅಥವಾ ನನ್ನದೇ ಒಂದು ಬಿಸ್ನೆಸ್ ಶುರು ಮಾಡುವ ಅನ್ನೋ ದ್ವಂದ್ವ. ಸೊ ಇದೇ ದ್ವಂದ್ವದಲ್ಲಿ ನಾವು ರನ್ ಮಾಡ್ತಾ ಹೋಗ್ತಿದ್ದಾಗ ನನಗೆ ಸ್ವಲ್ಪ ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ತಿತ್ತು. ಸೊ ಬಿಸ್ನೆಸ್ ಆಪರ್ಚುನಿಟಿ ಬಂದಾಗ ದುಡ್ಡು ಬೇಕು, ದುಡ್ಡಿಲ್ಲ. ಸೊ ಆ ಸ್ಟಾರ್ಟಿಂಗ್ ಟೈಮಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಯಾವುದೋ ಒಂದು ಪ್ರಾಪರ್ಟಿ ಇದ್ರೆ ಅದನ್ನು ಮಾರಿ ಅಲ್ಲಿಂದ ನಾನು ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗೆ ತೊಗೊಂಡೆ. ಮತ್ತು ನಾವು ಯಾರು ಫ್ರೆಂಡ್ಸ್ ಇರ್ತಾರೆ 2 ಆಪ್ಷನ್ಸ್ ಇರ್ತದೆ. ತಿರ್ಗಾ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬರಿಗೂ ಇದೇ ಹೇಳ್ತೀವಿ, 2 ಆಪ್ಷನ್ ಇರ್ತದೆ. ಒಂದು ಅತಿರೇಕವಾಗಿ ಯಾರೋ ಒಬ್ಬರ ಹತ್ರ ಲೋನ್ ಶಾರ್ಕ್ ಅಂತೀವಿ ಅಥವಾ ಸಾಲ ಮಾಡ್ಕೊಂಡು ಬಿಡೋದು, ಇಲ್ಲ ಎರಡನೇದಾಗಿ ಒಂದು 2-3 ಸ್ನೇಹಿತರು 4-5 ಸ್ನೇಹಿತರು ಸೇರಿ ಭಾಗವಾಗಿ ಹಾಕೊಂಡು ಬಿಸ್ನೆಸ್ ಮಾಡೋದು. ಸೊ ನಾವು 2ನೇ ಆಪ್ಷನ್ ಪ್ರಕಾರ ಹೋಗಿ ಒಂದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಶುರು ಮಾಡಿ ಒಂದು ಆಫೀಸ್ ಅಂತ ತೊಗೋತೀವಿ. ಒಂದು ಆಫೀಸ್ ಅಂತ ಮಾಡಿ ಅಲ್ಲೊಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಮಾಡ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ಅಂತ ಮಾಡಿದಾಗ ಈಗ ಆಫೀಸಿಗೆ ರೆಂಟ್ ಕಟ್ಟಬೇಕು ಮತ್ತು ಅಲ್ಲಿರೋ ಒಂದು ಮೇಂಟೆನೆನ್ಸ್ ಮಾಡಬೇಕು ಮತ್ತು ಆಫೀಸ್ನ ಒಂದು ಪೇಂಟ್ ಮಾಡಬೇಕಾಗ್ತದೆ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ದುಡ್ಡಿತ್ತು, ಪೇಂಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂತಲ್ಲ. ಬಟ್ ನಾವೇ ಪರ್ಸನಲಿ ನಾನು ಮತ್ತು ನನ್ನ ಕೆಲವು ಸ್ನೇಹಿತರೆಲ್ಲ ಸೇರಿ ಅದನ್ನೆಲ್ಲ ಪೇಂಟ್ ಮಾಡಿದ್ವಿ. ಏನಕ್ಕೆ ಅಂದರೆ ತುಂಬ ಆಸೆಸ್ಪದ. ಅವರು 700 ರೂಪಾಯಿ ಕೇಳಿದರು ಪೇಂಟು. ಸೊ ನಾವು ಅಂದ್ಕೊಂಡು 700 ರೂಪಾಯಿ ತಾನೇ, ನಾವೆಲ್ಲ ಒಂದು ಬಟ್ಟೆ ಕಟ್ಕೊಂಡು ಪೇಂಟ್ ಮಾಡಿಬಿಟ್ರೆ ಸೊ ಆಫೀಸ್ ರೆಡಿ ಆಗಿಬಿಡ್ತದೆ ಅಂತ. ಸೊ ಅದಾದಮೇಲೆ ಎಲ್ಲರೂ ಅಡ್ಮಿಟ್ ಆಗಿದ್ವಿ. ಏನಕ್ಕಂದ್ರೆ ಆ ಸ್ಮೆಲ್ಲು ಅದೆಲ್ಲ ಆಗಬರಲಿಲ್ಲ. ಬಟ್ ಇದೆಲ್ಲ ನಾನು ಒಂದು ಬಿಸ್ನೆಸ್ ಕೀಡ ಅಂತ ಹೇಳ್ತೀವಿ, ಅಲ್ಲಿ ನಮಗೆ ಪಾಸಿಟಿವ್ ಆಗಿ ಮುಂದೋಗುತ್ತೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ತುಂಬ ಅರ್ಥ ಮಾಡ್ಕೊಬೇಕಾಗಿರೋದು ಏನಂತಂದರೆ, ಬಿಸ್ನೆಸ್ ಮ್ಯಾನ್ ಸಕ್ಸಸ್ ಆಗಬೇಕು ಅಂತಂದರೆ ಅವ್ರ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿರುತ್ತೆ. ಅವರ ಫ್ಯಾಮಿಲಿ ಹೆಲ್ಪ್ ಇಲ್ಲ ಅಂದರೆ ನಿಮ್ಗೇನು ಮಾಡಲಿಕ್ಕಾಗೋದಿಲ್ಲ. ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಎಷ್ಟೊಂದು ಫ್ಯಾಮಿಲೀಸಲ್ಲಿ ಬಿಸ್ನೆಸ್ ಸಕ್ಸಸ್ ಆದಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ರಿಲೇಟಿವ್ ಇರ್ಬೋದು. ಅವ್ರಿಗೆಲ್ಲರಿಗೂ ನಾನು ಹೇಳೋದೇ ಒಂದು, ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದು ಕರೆಕ್ಟ್ ಮಾರ್ಗದಲ್ಲಿದ್ದು ಒಂದು 3 ಜನಕ್ಕೆ ಸಹಾಯನೂ ಆಗುತ್ತೆ. ಅವರು ಕರೆಕ್ಟ್ ಮಾರ್ಗದಲ್ಲಿ ಮಾಡ್ತಿದ್ರೆ, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಅವನು 100 ದಿನದಲ್ಲಿ ಅಚೀವ್ ಮಾಡೋದನ್ನು ಅವ್ರು 10 ದಿನದಲ್ಲಿ ಅಚೀವ್ ಮಾಡ್ತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ನನಗೆ ತುಂಬ ಒಂದು ಅದೃಷ್ಟ, ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬರು ಬಂದು ಇವರು ಮಹೇಶ್ ಬಿಸ್ನೆಸ್ ಮಾಡಬೇಡಿ ಅಂದರೂ ಕೂಡ ಪ್ರತಿಯೊಬ್ಬರಿಗೂ ನಮ್ಮ ತಂದೆ ತಾಯಿ ಹೇಳಿದರು, ಅವ್ನು ಮಾಡ್ತಾನೆ, ನಮಗವನ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವನೇನಾದ್ರು ಒಂದು ಸಾಧಿಸ್ತಾನೆ, ನೀವು ಸುಮ್ಮನೆ ಇರಿ ಅಂತ. ಸೊ ಇದೇ ರೀತಿ ರನ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಈ ಒಂದು ಲೈಫ್ ಸ್ಟೈಲ್ನಲ್ಲಿ 3 ಭಾಗ ಬರ್ತದೆ. ನಾನು ಬಿಸ್ನೆಸ್ ಅವರು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಮೊದಲನೇದಾಗಿ ಎಲ್ಲರೂ ನಿಮ್ಮನ್ನು ಧಿಕ್ಕರಿಸ್ತಾರೆ. ನಿಮ್ಮ ಕೈನಲ್ಲಿ ಆಗಲ್ಲ, ನೀವು ಮಾಡೋಕ್ಕೆ ಬರಲ್ಲ, ನೀವು ಯಾಕೆ ಬಿಟ್ಟರೆ. ಈ ಸ್ಟೇಜಲ್ಲಿ ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಇದು ಬಂದೇ ಬರುತ್ತೆ. 2ನೇ ಸ್ಟೇಜಲ್ಲಿ ಏನಂತೀವಿ ಅಂದರೆ, ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಏನು ಮಾಡಿದಿರೋದು ಇವ್ರು ಮಾಡಿದ್ದಾರೆ ಬಿಡಿ, ಬೇರೆಯವರು ಮಾಡಿದ್ದಾರೆ, ಇವನು ಮಾಡಿದ್ದಾರೆ, ನಮಗೇನು ಅಂತ. 3ನೇದಾಗಿ ಅಕ್ಸೆಪ್ಟೆನ್ಸ್ ಮಾಡಿ, ನಮ್ಮವ್ರು ಮಾಡಿದ್ದಾರೆ, ನಮ್ಮವ್ರು ನೋಡಿ ಈ ಥರ ಕ್ರಿಯೇಟ್ ಮಾಡಿ, ನಮ್ಮವ್ರು ಈ ಥರ ಎಲ್ಲ ಅಚೀವ್ ಮಾಡಿದ್ದಾರೆ, 100 ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತಾರೆ. ಸೊ ಈ 3 ಭಾಗದಲ್ಲೂ ಸಪೋರ್ಟ್ ಆಗಿರೋದು ನಿಮ್ಮ ಫ್ಯಾಮಿಲಿ ಮಾತ್ರ. ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು, ನಮ್ಮ ತಂದೆ ತಾಯಿ ಪ್ರತಿ ಸ್ಥಾನದಲ್ಲೂ ಕೂಡ ಅವರು ಮ್ಯಾಕ್ಸಿಮಮ್ ಆಶೀರ್ವಾದ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದರಿಂದ ನಾನೇನೇ ಅಚೀವ್ ಮಾಡಿದ್ರು ಕೂಡ ಮುಂದೆ ಅದು ನನಗೆ ಮೇನ್ ಅಂದರೆ ದೇವ್ರ ಬಲಕ್ಕಿಂತ ತಂದೆ ತಾಯಿ ದೈವ ಬಲ ಇರಬೇಕಾಗ್ತದೆ. ಸೊ ಅದು ನನಗೆ ತುಂಬ ಬ್ಲೆಸ್ಸಿಂಗ್ ಆಗಿ ನಾನು ಹೇಳ್ತೀನಿ. ಸರ್, ಈಗ ಆರಂಭಿಕ ಹಂತದಲ್ಲಿ ತಾವು ಹೇಳಿದ್ರಿ ಯಾವ ರೀತಿ ಬಂಡವಾಳನ ತಾವು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಅನುಭವ ಹೇಗಿತ್ತು? ಎಷ್ಟು ಬಂಡವಾಳದಲ್ಲಿ ಶುರು ಮಾಡಿದ್ರಿ ಕಂಪ್ನಿನ ಅಂತ? ನೋಡಿ, ಬಂಡವಾಳ ನನ್ನ ಅನುಭವದಲ್ಲಿ ಹೇಳಿದ್ರೆ ಇದು ಒಂದು ತುಂಬ ನಗುವ ಸಂಗತಿ. ನಾನು ಮಾಡಿದ್ದು ಬಿಸ್ನೆಸ್ ಸ್ಟ್ರಾಟಜಿನಲ್ಲಿ ಏನಾಗ್ತದೆ ಅಂತಂದರೆ, ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಿ ಒಂದು ಸಣ್ಣ ಜಾಗ ಕೊಂಡ್ಕೊಂಡೆ. ಸಣ್ಣ ಜಾಗ ಕೊಂಡ್ಕೊಳ್ಲಿಕ್ಕೆ ಅವನು ಒಂದು 100 ರೂಪಾಯಿ ಅಂತ ಹೇಳಿದರೆ, ನನ್ನ ಹತ್ರ 100 ರೂಪಾಯಿ ಅಲ್ಲ 10 ರೂಪಾಯಿ ಕೂಡ ನನ್ನ ಕೈನಲ್ಲಿ ಇರಲಿಲ್ಲ. ನಾನು ಮೊದಲನೇದಾಗಿ ಹೋಗಿ ಹೇಳಿದ್ದೇನೆ ಅಂತಂದರೆ, ನನ್ನ ಹತ್ರ 100 ರೂಪಾಯಿ ಇದೆ, ನಾನು ಅದನ್ನು ತರಬಲ್ಲೆ ಇಷ್ಟು ಟೈಮ್ ಪೀರಿಯಡಲ್ಲಿ, 3 ತಿಂಗಳು ಬೇಕಾ 4 ತಿಂಗಳು ಬೇಕಾ ನಾವು ತರ್ತೀವಿ, ನೀವು ಎಷ್ಟು ಕೊಡ್ತೀರಾ ಅಂತ ಕೇಳಿದ್ವಿ. ನನ್ನ ಅದೃಷ್ಟನೋ ಅಥವಾ ಅವ್ರಿಗೆ ಹಣದ ಅವಶ್ಯಕತೆ ಇತ್ತು, ಅವರು ಅದನ್ನು 70 ರೂಪಾಯಿಗೆ ನನಗೆ ಆಫರ್ ಮಾಡಿದರು. ಅಂದರೆ ತುಂಬ ಕಮ್ಮಿ. ಅದನ್ನು ಹೋಗಿ ಒಂದು 3 ಜನಕ್ಕೆ ಹೇಳಿದ್ರೆ ಅವ್ರು ಎಲ್ಲರೂ ನಮಗೆ ದುಡ್ಡು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅದನ್ನೇ ಹೇಳಿದ್ನಲ್ಲ, ನಾವು ರಿಸ್ಕ್ ಮಾಡಿ ನಮ್ಮ ಒಂದು ಸ್ವಂತ ಮನೆಯೇ ಮಾರಿಬಿಟ್ಟು ಆ ಒಂದು ಪ್ರಾಪರ್ಟಿನ ತೊಗೊತೀನಿ, ಅದನ್ನು ಡೆವಲಪ್ ಮಾಡ್ತೀವಿ, ಡೆವಲಪ್ ಮಾಡಿ ಆಟೋಮೆಟಿಕಲಿ ಸೇಲ್ ಆಗುತ್ತೆ. ಸೊ ನೀವು ನನ್ನ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದ್ರೆ, ಆ 70 ರೂಪಾಯಿ ಪ್ರಾಪರ್ಟಿ ತೊಗೊಳಕ್ಕೆ ನಾವು ಒಂದು 10 ರೂಪಾಯಿ ಹಾಕಿರ್ಬೋದು. ಇನ್ನು ಉಳಿದಿದ್ದೆಲ್ಲ ನನ್ನ ಸ್ನೇಹಿತರು, ನಮ್ಮ ಎಲ್ಲರೂ ಸೇರಿ ದುಡ್ಡು ಕೊಟ್ಟು ಪ್ರತಿಯೊಬ್ಬರಿಗೂ ಅವ್ರಿಗೆ ಭಾಗವಾಗಿ ದುಡ್ಡು ಕೊಡ್ತೀವಿ. ಸೊ ಅವತ್ತು ನನಗೆ ಸ್ಟಾರ್ಟಿಂಗಲ್ಲೇ ಅರ್ಥ ಆಗಿದ್ದೇನೆಂದರೆ, ಬಂಡವಾಳ ಬೇಕಾಗಲ್ಲ ಬಿಸ್ನೆಸ್ ಮಾಡೋಕ್ಕೆ, ಹೇಳ್ಬೋದಷ್ಟೇ. ಆಪರ್ಚುನಿಟೀಸ್ ಕಮ್ಮಿ ಇದ್ದಾವೆ ಪ್ರಪಂಚದಲ್ಲಿ, ಎಲ್ಲರೂ ಆಪರ್ಚುನಿಟೀಸ್ ಹುಡುಕ್ತಾರೆ. ಅದನ್ನು ಹೆಂಗೆ ನಾನು ಹೇಳ್ತೀನಿ ಅಂದರೆ, ತುಂಬ ಆಪರ್ಚುನಿಟೀಸೇ ಇದ್ದಿದ್ದರೆ ಪ್ರತಿಯೊಬ್ಬ ದುಡ್ಡಿಟ್ಟಿರೋನು ಹೋಗ್ಬಿಟ್ಟು FD ಇಟ್ಟಿರ್ತಿಲ್ಲ 6%ಗೆ. ಪ್ರತಿಯೊಬ್ಬನ ಹತ್ರನೂ ದುಡ್ಡಿದೆ, ದುಡ್ಡು ಸಂಗ್ರಹ ಮಾಡೋದಿದೆ, ಬಟ್ ಒಂದು ಚಾನೆಲ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ಮತ್ತು ಎಲ್ಲರೂ ಒಂದು ಜೊತೆಯಾಗಿ ಕೊಂಡು ಹೋದಾಗ ಯಾವುದೋ ಒಂದು ಆಪರ್ಚುನಿಟಿ ಬಂದು ಅದನ್ನು ಲಾಭ ಮಾಡ್ಕೊತೀವಿ. ಸೊ ಅಲ್ಲೂ ಕೂಡ ಲೈಕ್ ಮೈಂಡೆಡ್ ಆಗಿರುವ ಜನ ನಿಮ್ಮ ಹತ್ರ ಎಷ್ಟು ಜನ ಇರ್ತಾರೋ ಅದ್ರ ಪ್ರಕಾರ ನೀವು ಮುಂದೆ ಹೋಗ್ತೀರಾ. ಸೊ ನನಗೆ ಅರ್ಥ ಆಗಿದ್ದೇನೆಂತಂದರೆ, ಬಿಸ್ನೆಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಬೇಕು ಅಂತಂದರೆ, ನಿಮ್ಮ ಜೊತೆ ಇರುವವರು ಎಷ್ಟು ಸ್ಯಾಟಿಸ್ಫೈಡ್ ಆಗಿರ್ತಾರೋ, ನಿಮ್ಮ ಕಸ್ಟಮರ್ಸ್ ಇರ್ಬೋದು, ನಿಮ್ಮ
ಇನ್ವೆಸ್ಟರ್ಸ್ ಇರ್ಬೋದು, ನಿಮ್ಮ ಎಂಡ್ ಪೊಟೆನ್ಷಿಯಲ್ ಹೋಮ್ ಬಯರ್ಸ್ ಇರ್ಬೋದು, ಅಥವಾ ನೀವು ಯಾವುದೋ ಬೇರೆ ಪ್ರಾಡಕ್ಟ್ ಮಾಡಿರ್ಬೋದು, ಅವ್ರು ಎಷ್ಟು ಸಂತೋಷ ಪಡ್ತಾರೋ ನಿಮ್ಮಿಂದ ತೊಗೊಂಡು, ಎರಡನೇದಾಗ ಆ ಸಂತೋಷದಿಂದ ಇನ್ನೂ ಎಷ್ಟು ಜನ ಕೇಳ್ತಾರೋ ಅಷ್ಟು ಮೇಲೆ ನೀವು ಹೋಗ್ತೀರಾ. ಅದನ್ನು ಆಗದೇ ಇದ್ದರೆ ನೀವು ಕೆಳಗೆ ಬೀಳ್ತೀರಾ. ಸೊ ನೀವು ಪ್ರತಿಯೊಂದು ತೊಗೊಂಡಾಗೂ ಕೂಡ ನಾವು ನಮ್ಮ ಬಿಸ್ನೆಸ್ ಭಾಷೆಯಲ್ಲಿ ಹೇಳಕ್ಕೆ ಹೋದರೆ ಕಸ್ಟಮರ್ ಇಸ್ ದ ಕಿಂಗ್ ಅಂತ ನಾವು ಕರಿತೀವಿ. ಸೊ ಎಥಿಕ್ಸ್ ಇಟ್ಕೊಂಡು ನೀವು ಒಂದು ಪ್ರಾಡಕ್ಟ್ ಮಾಡಿ, ನೀವು ಯಾವುದೇ ಮಾಡಿ, ನೀವು ಮನೆ ಕಟ್ಟಿ ಅಥವಾ ನೀವು ಸೈಟ್ ಮಾಡಿ, ಇಲ್ಲಾಂದರೆ ನೀವು ಯಾವುದೋ ಒಂದು ಅಂಗಡಿ ವ್ಯವಹಾರ ಮಾಡಿ, ಬಟ್ಟೆ ವ್ಯವಹಾರ ಮಾಡಿ, ಅದನ್ನು ತೊಗೊಂಡು ಪಕ್ಕದವ್ರಿಗೆ ಏನು ಹೆಲ್ಪ್ ಆಗುತ್ತೆ, ಅದನ್ನು ತೊಗೊಂಡವ್ನಿಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಯೋಚನೆಯಿಂದ ನೀವು ಮಾಡಿದ್ರೆ ಖಂಡಿತ ಅದು ಎಂಡ್ ರಿಸಲ್ಟ್ ಚೆನ್ನಾಗಾಗುತ್ತೆ. ಈಗ ನಾವು ಒಬ್ಬರು ಶೆಫ್ ಅಡುಗೆ ಮಾಡುವಾಗ ಅವನು ಕೋಪದಲ್ಲಿ ಮಾಡಿದ್ರೆ ತಿನ್ನೋನಿಗೆ ಅರ್ಗಲ್ಲ ಅಂತ ಹೇಳ್ತೀವಿ. ಅದೇ ನಾನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂತಂದರೆ ಅವನು ಮಾಡಿದ ಅಡುಗೆ ಬೇರೆಯವ್ರು ತಿಂದು ಅವರು ಖುಷಿ ಪಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಅವರು ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಅದನ್ನು ಲವ್ ಯುವರ್ ಬಿಸ್ನೆಸ್ ಅಂತ ನಾವು ಕರಿತೀವಿ, ಲವ್ ಯುವರ್ ಫೀಲ್ಡ್ ಆಫ್ ವರ್ಕ್ ಅಂತ ನಾನು ಹೇಳ್ತೀನಿ. ಮಹೇಶ್ ಸರ್, ಈಗ ಏನಂದರೆ ಸುಮಾರೊಂದು 10-15 ವರ್ಷಗಳ ಹಿಂದೆ ಒಂದು 20 ವರ್ಷದ ಮಕ್ಕಳು ಒಂದು ಬಿಸ್ನೆಸ್ಗೆ ಬರ್ತಾರೆ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದು ಫಸ್ಟ್ ಜನ್ರೇಷನ್ ಉದ್ಯಮಿಗಳು ಅಲ್ವಾ. ಸೊ ಹಾಗಾದರೆ ಈ ಗೋವಿಯಾನೋ ಅನ್ನುವಂಥ ಹೆಸರೇ ಬಹಳ ವಿಶಿಷ್ಟ ಇದೆ. ಇದು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಕಂಪ್ನಿ. ಸೊ ಈ ಕಂಪ್ನಿಗೆ ತಾವು ಹೇಗೆ ಬಂಡವಾಳ ಕ್ರೋಢೀಕರಿಸಿದ್ರಿ, ಯಾವ ರೀತಿ ಬಂಡವಾಳನ ಹಾಕಿದ್ರಿ, ಮತ್ತು ಅದು ಹೇಗೆ ಈ ಗ್ರೋತ್ ಆಯಿತು? ಅಂದರೆ ಸುಮಾರು 1,000ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ, ಈ ಡೆವಲಪ್ಮೆಂಟ್ ಹೇಗಾಯಿತು, ಆ ಜರ್ನಿನ ಹೇಳ್ತೀರಾ ಅಂತ, ಸ್ಟಾರ್ಟಿಂಗಿಂದ ಹೇಗಾಯಿತು ಅಂತ? ನೋಡಿ, ನಾವು ಸ್ಟಾರ್ಟಿಂಗ್ ಆಸ್ ಐ ಟೋಲ್ಡ್ ಯು ಇಂಜಿನಿಯರಿಂಗ್ ಮಾಡಿ ಆಚೆ ಬಂದಾಗ ನನಗನ್ಸಿದ್ದೇನೆಂದರೆ ಒಂದು 2-3 ಕಂಪ್ನಿಲಿ ಸೆಲೆಕ್ಟ್ ಆಗಿದ್ರು ಕೂಡ ಇದನ್ನು ಮಾಡಿದ್ರೆ ಎಷ್ಟು ಆದಾಯ ಬರ್ತದೆ ಮತ್ತು ಎಷ್ಟು ನಾವು ಅದರಲ್ಲಿ ಸೇವಿಂಗ್ ಮಾಡ್ಬೋದು ಅಂತ ನೋಡಿದ್ರೆ ನಾವೊಂದು 25,000 ಸಂಬಳ ಆಫರ್ ಮಾಡ್ತಾರೆ ಈ ಕಾಲದಲ್ಲಿ. 25,000ದಲ್ಲಿ ಎಲ್ಲ ಕಳೆದ್ರೆ 4,000-5,000 ಬರುತ್ತೆ. ಸೊ ಹಿಂಗೆ ಆದರೆ ನಾನು ಅಂದ್ಕೊಂಡೆ 1 ವರ್ಷಕ್ಕೆ 50,000 ಅಂದರೆ 10 ವರ್ಷಕ್ಕೆ 5 ಲಕ್ಷ ನೋಡ್ಬೋದು ನಾನು. ಸೊ 10 ವರ್ಷ ಆದಮೇಲೆ 5 ಲಕ್ಷ ನೋಡಿದ್ರೆ ಇನ್ನು ಜೀವನ ಹೇಗೆ, ಮನೆ ಹೇಗೆ ತೊಗೊಳೋದು, ಕಾರ್ ಹೇಗೆ ತೊಗೊಳೋದು, ಮುಂದೆ ಏನಾಗ್ತದೆ. ಸೊ ಇದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋರು ಮೊದಲನೇ ಥಾಟ್ ದುಡ್ಡೇ ಇರ್ತದೆ, ದುಡ್ಡು ಎಷ್ಟು ಮಾಡ್ಬೋದು ಮತ್ತು ನಾನು ಹೆಂಗೆ ಸೆಕ್ಯೂರಿಟಿ ಆಗ್ಬೋದು ಅಂತ. ಸೊ ಅದಾದಮೇಲಿಂದ ಕೂತ್ಕೊಂಡು ಯೋಚಿಸೋಕ್ಕೆ ಶುರು ಮಾಡಿದ್ವಿ ಯಾವ ಬಿಸ್ನೆಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲಿ ಬೂಮಿಂಗ್ ಆಗಿದ್ದು ನಮಗೆ ರಿಯಲ್ ಎಸ್ಟೇಟು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ನಾನು ತುಂಬ ಎಕ್ಸಾಸ್ಟಿವ್ ಆಗಿ ಓದಿ ಮತ್ತು ಪ್ರತಿಯೊಂದು ಸ್ಟ್ರಾಟಜಿ ಮತ್ತು ಏನೇನು ಮಾಡ್ತಾರೆ, ಪ್ರತಿಯೊಬ್ಬರು ಅಚೀವರ್ ಹೇಗೆ ಮಾಡ್ತಾರೆ ಅವ್ರನ್ನ ಮೀಟ್ ಮಾಡೋದು, ಅಥವಾ ಅವರ ಒಂದು ಆರ್ಟಿಕಲ್ಸ್ ಓದೋದು, ಅವರ ಇಂಟರ್ವ್ಯೂಸ್ ನೋಡೋದು, ಅದನ್ನೆಲ್ಲ ನೋಡಿ ಅದನ್ನು ಹೋದಾಗ ಏನೇನು ನನಗೆ ಸ್ಟ್ರಾಟಜೀಸ್ ಅರ್ಥ ಆಯಿತು ಅಥವಾ ನಾವೇನೇನು ಮಾಡ್ಬೋದು ಅರ್ಥ ಆಯಿತು, ಅದನ್ನು ನಾನು ಜನಕ್ಕೆ ಹೇಳಕ್ಕೆ ಇಷ್ಟಪಟ್ಟೆ. ಅಂದರೆ ನೀವು ಒಂದು ಸಣ್ಣದಾಗಿ ಹೇಳಬೇಕು ಅಂತಂದರೆ ಗ್ಯಾಂಬ್ಲಿಂಗ್ ಮಾಡಬೇಡಿ, ಟ್ರೇಡಿಂಗ್ ಅಂತೀವಿ ಮಾಡಬೇಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ರಿಯಲ್ ಎಸ್ಟೇಟು ಮತ್ತು ಎಲ್ಲ ಫೀಲ್ಡ್ಗಳಿಗಿಂತ ಪ್ರಪಂಚದಾದ್ಯಂತ ದುಡ್ಡು ಆಗ್ತಾ ಇರೋದೇ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರೋ ಈಗ ನಾನು ಪ್ರೌಡಾಗಿ ಹೇಳ್ಬೋದು, ನಾನು 12 ವರ್ಷ 15 ವರ್ಷದಿಂದ ಹಾಕಿರೋ ಸ್ಟಾಕ್ಸ್ ಎಲ್ಲ ಈಗ 5 ವರ್ಷ 10 ವರ್ಷ ಬೆಳವಣಿಗೆ ಆಗಿದೆ. ಪ್ರತಿಯೊಂದು ನನ್ನ ಲೈವ್ ಇಂಟರ್ವ್ಯೂಸ್ನಲ್ಲಿದೆ. ಸೊ ಅದಾದಮೇಲಿಂದ ಪ್ರತಿಯೊಂದು ಕಡೆ ಹೇಳಿ ಒಂದು ಸೆಮಿನಾರ್ ಥರ ಮಾಡಿ ಒಂದು 10 ಜನ 15 ಜನ ಕೇಳೋಕ್ಕೆ ಶುರು ಮಾಡಿದಾಗ ಒಬ್ಬರು ನನ್ನ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ, ಅವರು ತುಂಬ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರು ನಮ್ಮನ್ನ ಐಡೆಂಟಿಫೈ ಮಾಡಿ ಒಂದು DD ಚಂದನ ನ್ಯೂಸಲ್ಲಿ ನೀವು ಒಂದು ಪ್ರೋಗ್ರಾಮ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಜನಕ್ಕೆಲ್ಲ, ನಾನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಅಂದರೆ ಏನು, ಸೇವಿಂಗ್ ಅಂದರೆ ಏನು ಅಂತ ಎಲ್ಲ ಹೇಳಿದ್ರು. ಸೊ ಅದನ್ನು ನಾನು ಪ್ರೋಗ್ರಾಮ್ ಮಾಡಿ ತುಂಬ ಹೈಲೈಟ್ ಆಯಿತು. ಅದಾದಮೇಲಿಂದ ಮಲ್ಟಿಪಲ್ ಚಾನಲ್ಸ್ ಅಂತ ಮಾಡಿದ್ರೆ ಇದುವರೆಗೂ ನನ್ನ ಜರ್ನಿನ ಸಣ್ಣದಾಗಿ ಹೇಳಬೇಕು ಅಂದರೆ ಒಂದು 200-220 ಲೈವ್ ಇಂಟರ್ವ್ಯೂಸ್ ತೊಗೊಂಡಿದ್ದೀನಿ. ಮತ್ತು ಒಂದು ಮಿನಿಮಮ್ ಅಂದರೆ ಒಂದು 1000 ವರ್ಕ್ಶಾಪ್ಸ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಅಷ್ಟೇ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಬ್ಬರು IT BT ಇರ್ಬೋದು, ಟಾಪ್ CEOs ಇರ್ಬೋದು. ಸೊ ಅವ್ರಿಗೆಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ಯಾವ ರೀತಿ ಮೇಲೆ ಹೋಗೋದು ಅನ್ನೋದನ್ನು ನಾನು ಹೇಳ್ತಾ ಬಂದೆ. ಸೊ ಅದನ್ನು ಹೇಳ್ತಾ ಬಂದಿದ್ದು ಆಸೆ ಏನು ಅಥವಾ ಒಂದು ಮಾಹಿತಿ ಏನು ಅಂತಂದರೆ ಮನಸ್ಸಲ್ಲಿ ನಿನ್ನ ಏನು ಸ್ವಇಚ್ಛೆ ಅಥವಾ ನಿಮ್ಮದು ಏನು ಸ್ವಾರ್ಥ ಏನು ಅಂದರೆ ಅವ್ರಿಗೆ ಆ ಮಾಹಿತಿ ಹೋಗಲಿ, ಅದರಿಂದ ಹೆಲ್ಪ್ ಆಗಲಿ ಅಂತ ನಾವು ಅದನ್ನು ಮಾಡಿದ್ದು. ಬಟ್ ಅದು ಇಂಡೈರೆಕ್ಟ್ಲಿ ಏನಾಯಿತು ಅಂತಂದರೆ ಒಬ್ಬರು ಪರಿಚಯ ಆದರೆ ಅವ್ರು ಇನ್ನೊಂದೇನೋ ಒಂದು ನಮಗೆ ಪ್ರಾಜೆಕ್ಟ್ ಕೊಡೋದು, ಇನ್ನೊಂದೇನೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡೋದು, ಇನ್ನೊಂದೇನೋ ಒಂದು ನನಗೆ ಹೇಳ್ಕೊಡೋದು, ಅವರಿಂದ ಕಲಿಯೋದು, ಎಲ್ಲ ಪಾಸಿಟಿವ್. ಅವರಿಂದ ನಾವು ಕಲ್ತ್ವಿ, ನಾವಿಂದ ಅವ್ರು ಕಲ್ತ್ವಿ ಅನ್ನೋಂಗೆ ಒಂದು ಎಕ್ಸಾಸ್ಟಿವ್ ಆಗಿ ನಾನು ತುಂಬ ಖುಷಿಯಾಗಿ ಹೇಳ್ಬೋದು. ಏನಂತಂದರೆ ನನ್ನ ಒಂದು ಮೊಬೈಲ್ ತೆಗೆರೋದು 25,000 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಎಲ್ಲ ಪಾಸಿಟಿವ್ ಮತ್ತು ಎಲ್ಲರೂ ಒಂದು ಖುಷಿಯಾಗಿ ನಾವು ಒಂದು ಸಂಪರ್ಕದಲ್ಲಿ ಇರ್ತೀವಿ. ಸೊ ಈ ರೀತಿ ಮಾರ್ಗದಲ್ಲಿ ಬರ್ತಾ ಇರುವಾಗ ಏನಾಯಿತು ಅಂತಂದರೆ ನಾವು ಎಲ್ಲಿ ಆಪರ್ಚುನಿಟಿ ಅಂತ ಹೇಳಕ್ಕೆ ಬರಲ್ಲ, ಎಲ್ಲಿ ಹೂಡಿಕೆ ಮಾಡಿರಿ ಅಂತ ಹೇಳಕ್ಕೆ ಬರಲ್ಲ, ಎಲ್ಲಿ ಲಾಭ ಅನ್ನಿಸ್ತೋ ನಷ್ಟ ಕಮ್ಮಿ ಇದೆಯೋ ಅದನ್ನೆಲ್ಲ ಮಾಡೋಕ್ಕೆ ಬಂದ್ವಿ. ಒಂದು ಮಿನಿಮಮ್ ಸೈಟ್ಸ್ ಅಂತ ಮಾಡೋಕ್ಕೆ ಬಂದರೆ ಇವತ್ತು ಒಂದು ನನಗೆ 36 ವರ್ಷ ಖುಷಿಯಾಗಿ ಹೇಳ್ಬೋದು. ಬಟ್ ಅವಾಗೆಲ್ಲ 10 ಸೈಟ್ ಮಾಡಿದ್ದೆ ಖುಷಿ ಇದೆ. ಈ ಒಂದು 1000 ಸೈಟ್ ಮೇಲೆ ಮಾರಿರ್ತೀವಿ, ಒಂದು 200-300 ಅಪಾರ್ಟ್ಮೆಂಟ್ಸ್ನ ನಾವು ಕಟ್ಟಿ ಮಾರಿದ್ದೀವಿ. ಸೊ ಇದನ್ನೆಲ್ಲ ಏನಾಗ್ತದೆ, ಒಂದು ಜರ್ನಿ ವಾಪಸ್ ತಿರುಗಿ ನೋಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಇದೆಲ್ಲನೂ ಕಷ್ಟ ಅನಿಸಲ್ಲ, ಇದೆಲ್ಲನೂ ಯಾಕೆ ಆ ಮಾರ್ಗದಲ್ಲಿ ಹೋದ್ವಿ, ಯಾಕೆ ಅದು ಲಾಭ ಆಯಿತು ಅನ್ನೋದು ನಮ್ಗೆ ಕಾಣುತ್ತೆ. ಬಟ್ ಇವರೆಲ್ಲರ ಒಂದು ಸಹಕಾರ ಇರ್ತದೆ, ಪ್ರತಿಯೊಬ್ಬರು ಕೊಂಡ್ಕೊಂಡು ಇರ್ತಾರೆ. ಅವರು ಒಂದು ಸೈಟ್ ತೊಗೊಂಡಾಗ ಅವ್ರಿಗೊಂದು ನಾವೊಂದು ಪತ್ರ ಕೊಡೋದಿರಲಿ, ಅವ್ರಿಗೊಂದು ಬೊಕ್ಕೆ ಕೊಡೋದಿರಲಿ, ಅವ್ರು ನಮ್ಮನ್ನ ಮಾತಾಡ್ಸೋದಿರಲಿ. ಸೊ ಇದನ್ನೇ ನಿಜವಾದ ಸಣ್ಣ ಸಣ್ಣ ಅಚೀವ್ಮೆಂಟ್ಸಿಂದ ನಾವು ಮುಂದೆ ಬಂದಿದ್ದೀವಿ. ಮತ್ತು ಖುಷಿ ಇದೆ ಏನಕ್ಕಂತಂದರೆ ಜನ ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ಐಡೆಂಟಿಫೈ ಮಾಡೇ ಮಾಡ್ತಾರೆ. ಮತ್ತು ನಮ್ಮ
ನಮ್ಮ ಮೋಟೋ, ನಮ್ಮ ಗೋವಿಯಾನಲ್ಲಿ ಮೋಟೋ ಏನಂತಂದರೆ, ನಾವು ಅವರಿಗೆ ಮ್ಯಾಕ್ಸಿಮಮ್ ನಾಲೆಜ್ ಮತ್ತು ಮಿನಿಮಮ್ ಪ್ರೈಸ್ಗೆ ಕೊಡ್ತೀವಿ. ಅದನ್ನು ಯಾರು ಬೇಕಂತ ಚಾಲೆಂಜ್ ಮಾಡಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಸೈಟ್ ತೊಗೊಳಕ್ಕೆ ಬಂದರೆ ಸೈಟ್ ಹೆಂಗೆ ತೊಗೊಳೋದು, ಅದರಲ್ಲಿ ಯಾವ ಅಪ್ರೂವಲ್ಸ್ ಇರಬೇಕು, ವಾಸ್ತುವಿಂದ ಹಿಡಿದು ಹೇಳಿರ್ತೀವಿ. ಒಂದು ಅಪಾರ್ಟ್ಮೆಂಟ್ ಅಂತ ತೊಗೊಳಕ್ಕೆ ಬಂದರೆ ಯಾಕೆ ಅಪಾರ್ಟ್ಮೆಂಟ್ ತೊಗೊಳ್ಬೇಕು, ಅದ್ರಲ್ಲಿ ವಾಸ್ತು ಫಾಲೋ ಮಾಡಿದ್ದೀವಿ, ಅಪಾರ್ಟ್ಮೆಂಟ್ ಕಮ್ಮಿ ಯಾಕಿದೆ, ಅಪಾರ್ಟ್ಮೆಂಟ್ ಯೂಸ್ ಮಾಡೋ ಮೆಟೀರಿಯಲ್ ಅಂದರೆ ಬಂದರೆ ಸ್ಟ್ರಕ್ಚರಲ್ ರಿಪೋರ್ಟಿಂದ ಹಿಡಿದು ಸುಣ್ಣದಿಂದ ಹಿಡಿದು ಬಣ್ಣ ಏನಿದೆ, ಯಾಕೆ ಹಂಗೆ ಕಾಣುತ್ತೆ, ಮತ್ತು ಸ್ಟೀಲ್ ಎಷ್ಟು ಯೂಸ್ ಮಾಡಿದ್ದೀವಿ, ಎಲ್ಲ ಡೀಟೇಲ್ಸ್ ನಾವು ಅವ್ರಿಗೆ ಕೊಡ್ತೀವಿ. ಸೊ ಅದನ್ನು ಕೊಟ್ಟಾಗ ಏನಾಗುತ್ತೆ, ಆ ಜನಕ್ಕೆ ಅರ್ಥ ಆಗುತ್ತೆ, ಓಕೆ ನಾನು ಇದಕ್ಕಿಷ್ಟು ಬೆಲೆ ಕಟ್ಟಿ ತೊಗೊತಿದ್ದೀನಿ ಅಂತ. ಮೂರನೇದಾಗ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಾಕ್ಸಲ್ಲೂ ನಾವು ಅದೇ ಮಾಡಿದ್ವಿ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಯಾರಿಗೂ ಕೊಂಡ್ಕೊಳ್ಳಿ ಅಂತ ಹೇಳಲ್ಲ, ಯಾಕೆ ಕೊಂಡ್ಕೊಬೇಕು ಅನ್ನೋ ರೀಸನ್ಸ್ ಹೇಳ್ತೀವಿ. ಸೊ ನನ್ನ ಒಂದು ಸಣ್ಣ ಒಂದು ಸಜೆಷನ್ ಅಥವಾ ನಾನು ಫಾಲೋ ಮಾಡೋದು ಎಲ್ಲರಿಗೂ ಬೇರೆಯವ್ರಿಗೂ ಏನು ಹೇಳ್ತೀನಿ ಅಂತಂದರೆ, ನೀವು ಡೋಂಟ್ ಹೀಟ್ ಫಿಶ್ ಅಂತ ಹೇಳ್ತೀವಿ, ಟೀಚ್ ದೆಮ್ ಫಿಶಿಂಗ್ ಅಂತ. ಅಂದರೆ ಒಬ್ಬನಿಗೆ ಮೀನು ಕೊಡಬೇಡಿ, ಪ್ರತಿದಿನ ಒಂದು ಮೀನು ಕೊಡೋದು ಮಾಡಬೇಡಿ, ಮೀನು ಹಿಡಿಯೋದನ್ನೇ ಹೇಳ್ಕೊಡಿ. ಅವಾಗ ಅವ್ರಿಗೆ ಲೈಫ್ ಟೈಮ್ ಅವ್ರಿಗೆ ಅದು ಒಂದು ಹೆಲ್ಪ್ ಆಗ್ತದೆ. ಸೊ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ, ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಆಗಿ ಬರಲಿ ಅಥವಾ ಕೊಂಡ್ಕೊಳ್ಳಿ ಅಥವಾ ನಾವು ಅವ್ರ ಜೊತೆ ಅದರ ಒಂದು ಬಿಸ್ನೆಸ್ ಇನ್ವಾಲ್ವ್ ಆಗಲಿ, ಅವ್ರಿಗೆಲ್ಲ ನಾವು ಅದನ್ನೇ ಹೇಳೋದು, ಕೊಲಾಬ್ರೇಟಿವ್ ಆಗಿ ಇಬ್ಬರಿಗೂ ಮ್ಯಾಕ್ಸಿಮಮ್ ಲಾಭ ಆಗೋ ರೀತಿ ಒಂದು ಮನಸ್ಸಿರಬೇಕು. ಮತ್ತು ನಮ್ಮಿಂದ ಕೊಂಡ್ಕೊಂಡವ್ರು ಯಾವ ರೀತಿ ಮೇಲೆ ಬರ್ತಾರೆ ಅಂತ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಖಂಡಿತ ಲಾಭ ಆಗುತ್ತೆ. ಅದೇ ರೀತಿ ಮಾಡ್ತಾ ಹೋದಾಗ ನಾವು ಒಂದು ಆಲ್ಮೋಸ್ಟ್ ಒಂದು 2011ರಿಂದ 2014 ತನಕ ಲೇಔಟೇ ಜಾಸ್ತಿ ಮಾಡಿದ್ವಿ. 2014ರಿಂದ ಅಪಾರ್ಟ್ಮೆಂಟ್ಸ್ ಮಾಡ್ತಾ ಹೋದ್ವಿ. ಮತ್ತು ಗ್ರೇಟ್ ಡಿಪ್ರೆಷನ್ ಬಂತು. ಅಂದರೆ ಈಗ ನಮ್ಮ ಎಲ್ಲರಿಗೂ ಗೊತ್ತಿರಂಗೆ ಡಿಮಾನಿಟೈಸೇಷನ್ ಅಂತ ಮಾಡಿ, ಆ ಟೈಮಲ್ಲೂ ನಮಗೇನು ತೊಂದರೆ ಏನಾಗಲಿ, ಯಾಕೆ ನಮ್ಮದು ಕ್ಯಾಶ್ ವ್ಯವಹಾರ ಇರಲಿಲ್ಲ, ಎಲ್ಲ ಅಕೌಂಟ್ಸ್ನ ಚೆನ್ನಾಗಿ ಇಟ್ಟಿದ್ವಿ. ಸೊ ಅದೇ ರೀತಿ ಕಂಟಿನ್ಯೂ ಹಾಕೊಂಡು ಹೋಗ್ತದೆ. ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಸು ಮೇಲೆ ಹೋಗ್ತಾ ಹೋಗುತ್ತೆ, ಡಿವಿಡೆಂಡ್ಸ್ ಅಂತ ಬರುತ್ತೆ. ಪ್ರತಿಯೊಂದು ಕಡೆನೂ ಅಷ್ಟೇ, ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ, ನನಗೆ ಕೇಳಿದ್ರೆ ನೀವು ಯಾರು ಚೆನ್ನಾಗಿ ಗ್ರೋ ಆಗ್ತಿರೋರು ಅಂತಂದರೆ, ನಾನು ತುಂಬ ಚೆನ್ನಾಗಿ ಗ್ರೋ ಆಗೋರು ಯಾರು ಅಂತಂದರೆ, ತುಂಬ ವರ್ಷ ತೊಗೊಂಡು ಚೆನ್ನಾಗಿ ಗ್ರೋ ಆಗ್ತಾರೆ. ಯಾರಾದರೂ ಒಂದೇ ವರ್ಷದಲ್ಲಿ ಏನಾದ್ರು ರಾಜಂತರ ದುಡಿದ್ಬಿಟ್ಟ ಅಂದರೆ ನಮ್ಗೆ ಅವ್ರು ಬೇಡ, ನಾವು ಅದನ್ನೇ ಹೇಳೋದು. ಸ್ಲೋ ಆಗಿ ಗ್ರೋ ಆಗಬೇಕು, ಲೀನಿಯಲ್ ಗ್ರೋತ್ ಇರಬೇಕು. ಮತ್ತು ನೀವು ತಿರುಗಿ ನೋಡಿದಾಗ ನಿಮ್ಮಿಂದ ಪ್ರತಿಯೊಬ್ಬರು ನಿಮ್ಮಲ್ಲಿ ಇನ್ವಾಲ್ವ್ ಆದವರು ಖುಷಿಯಾಗಿ ಬೆಳೆದಿದ್ದಾರೆ ಮತ್ತು ಅವರು ಕಾಂಟ್ಯಾಕ್ಟ್ ಇದ್ದಾರೆ ನೋಡಬೇಕಾಗುತ್ತೆ. ಸೊ ನಾನು ಪ್ರೌಡಾಗಿ ಏನು ಹೇಳ್ತೀನಿ ಅಂತಂದರೆ, ನಾನು 2010ರಲ್ಲಿ ಯಾರು ನನ್ನನ್ನು ಮಾತಾಡಿಸಿದ್ರು, ಅವ್ರು 2023-24ನಲ್ಲಿ ಮಾತಾಡಿದ್ರು, ಅದೇ ಸ್ಮೈಲ್ ಅವ್ರ ಹತ್ರ ಇರುತ್ತೆ, ನನ್ನ ಹತ್ರ ಅದೇ ಸ್ಮೈಲು, ಅದೇ ಬಾಂಧವ್ಯ ಇರುತ್ತೆ, ಮತ್ತು ಅದೇ ಒಂದು ಹಳೆಯ ಒಂದು ನೆನಪುಗಳನ್ನ ಮತ್ತೆ ಹೋಗಿ ಮಾತಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಇದು ನನ್ನ ನಿಜವಾದ ಅಚೀವ್ಮೆಂಟ್ ಅಂದರೆ ನಾನು ಇದನ್ನೇ ಅಂತ ಹೇಳ್ತೀನಿ. ಜನ ಬೆಂಬಲನೇ ನಮ್ಮ ನಿಜವಾದ ಅಚೀವ್ಮೆಂಟ್ ಅಂತ ನಾನು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.